ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ ಇದೀಗ ಹೊಸದೊಂದು ಸವಾಲು ಎದುರಾಗಿದೆ. ಲೋಕಸಭೆ ಮಾತ್ರ ಅಲ್ಲ, ಬಿಜೆಪಿಗೆ ರಾಜ್ಯಸಭೆಯಲ್ಲೂ ಕೂಡ ಬಹುಮತ ಇಲ್ಲ. ಹೀಗಾಗಿ ಕಳೆದ 10 ವರ್ಷದಿಂದ ತಾನು ನಡೆದದ್ದೇ ದಾರಿ ಎನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಂತಹ ಬಿಜೆಪಿಗೆ ನರೇಂದ್ರ ಮೋದಿ ಅವರಿಗೆ ಇದೀಗ ಹೊಸದೊಂದು ಸವಾಲು ಎದುರಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಎನ್ಡಿಎಗೆ ಅಥವಾ ಬಿಜೆಪಿಗೆ ಸರಳ ಬಹುಮತ ಇಲ್ಲ. ರಾಜ್ಯಸಭೆಯಲ್ಲಿ ಬಿಜೆಪಿ ಮಾತ್ರ ಅಲ್ಲ, ಎನ್ಡಿಎ ಕೂಡ ಅಲ್ಪಮತಕ್ಕೆ ಕುಸಿದಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೀಗ ಅವರಿವರನ್ನ ಮೆಚ್ಚಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಸಂಸತ್ತಿನ ಮೇಲ್ಮನೆ ಅಂದ್ರೆ ರಾಜ್ಯಸಭೆಯ ಒಟ್ಟು ಸಂಖ್ಯಾಬಲ ಅಂದ್ರೆ ಒಟ್ಟು ಸದಸ್ಯ ಬಲ 245. ಈ 245 ಸದಸ್ಯರಲ್ಲಿ 233 ಸದಸ್ಯರನ್ನ ಆಯಾ ರಾಜ್ಯಗಳ ವಿಧಾನಸಭೆಗಳು ಆಯ್ಕೆ ಮಾಡ್ತವೆ. ಹಾಗೆ ಇನ್ನುಳಿದ 12 ಮಂದಿ ಏನಿದ್ದಾರೆ ಅವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸದ್ಯಕ್ಕೆ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಅಂದ್ರೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಕೇಶ್ ಸಿನ್ಹಾ, ರಾಮ್ ಶಕಲ್, ಸೋನಾಲ್ ಮಾನ್ಸಿಂಗ್ ಹಾಗೆ ಮಹೇಶ್ ಜೇಠ್ಮಲಾನಿ ಈ 4 ಜನರ ಅವಧಿ ಜುಲೈ 13ನೇ ತಾರೀಕು ಅಂದ್ರೆ ಕಳೆದ 4 ದಿನದ ಹಿಂದಷ್ಟೇ ಅವರ ಅವಧಿ ಮುಗಿದಿದೆ. ಸೊ ಹೀಗಾಗಿ 90 ಸಂಖ್ಯಾಬಲವನ್ನ ಹೊಂದಿದ್ದಂತಹ ಬಿಜೆಪಿ ಇದೀಗ 86ಕ್ಕೆ ಇಳಿಕೆಯಾಗಿದೆ. 86ಕ್ಕೆ ಇಳಿಕೆಯಾಗಿದೆ ಮೇಲ್ಮನೆಯಲ್ಲಿ ಬಿಜೆಪಿಯ ಸದಸ್ಯರ ಸಂಖ್ಯಾಬಲ. ಇನ್ನು ರಾಜ್ಯಸಭೆಯ ಕಾರ್ಯಾಲಯದ ಅಧಿಕೃತ ಮಾಹಿತಿಯ ಪ್ರಕಾರ ಬಿಜೆಪಿ 86 ಸಂಸದರನ್ನ ಹೊಂದಿದೆ. ಕಾಂಗ್ರೆಸ್ 26 ಸಂಸದರು, ಹಾಗೆ ಟಿಎಂಸಿ 13, ವೈಎಸ್ಆರ್ಪಿ ಕಾಂಗ್ರೆಸ್ 11, ಆಮ್ ಆದ್ಮಿ ಪಕ್ಷ 10, ಡಿಎಂಕೆ 10, ಬಿಜು ಜನತಾದಳ 9 ಸಂಸದರನ್ನ ಹೊಂದಿದೆ. ಹಾಗೆ ಆರ್ಜೆಡಿ 5, ಎಐಡಿಎಂಕೆ 5, ಬಿಆರ್ಎಸ್ 4, ಸಿಪಿಐಎಂ 4, ಜೆಡಿಯು 4, ಸಮಾಜವಾದಿ ಪಕ್ಷ 4 ಸಂಸದರನ್ನ ಹೊಂದಿದೆ. ಇನ್ನು ಸ್ವತಂತ್ರ ಸಂಸದರು ಮೂವರಿದ್ದಾರೆ ರಾಜ್ಯಸಭೆಯಲ್ಲಿ. ಹಾಗೆ ಜೆಎಂಎಂ ಪಕ್ಷದಿಂದ 3 ಸಂಸದರಿದ್ದಾರೆ. ಸಿಪಿಐನಿಂದ 2, ಮುಸ್ಲಿಂ ಲೀಗ್ನಿಂದ 2, ಎನ್ಸಿಪಿ ಪಕ್ಷದಿಂದ 2, ಎನ್ಸಿಪಿ ಶರದ್ ಪವಾರ್ ಅವರ ಬಣದಿಂದ 2, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದಿಂದ 2, ಅಸ್ಸಾಂ ಗಣ ಪರಿಷತ್ ರಿಂದ 1 ಸಂಸದರಿದ್ದಾರೆ. ಬಿಎಸ್ಪಿಯಿಂದ 1, ಜೆಡಿಎಸ್ ನಿಂದ 1, ಕೇರಳ ಕಾಂಗ್ರೆಸ್ ನಿಂದ 1 ಸಂಸದರಿದ್ದಾರೆ. ಎಂಡಿಎಂಕೆ ಪಕ್ಷದಿಂದ 1, ಮಿಜೋ ನ್ಯಾಷನಲ್ ಫ್ರಂಟ್ ಇಂದ 1, ಹಾಗೆ ಎನ್ಪಿಪಿ ಇಂದ 1, ಪಿಎಂಕೆ ಇಂದ 1, ರಾಷ್ಟ್ರೀಯ ಲೋಕದಳ ಇಂದ 1, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ 1 ಸಂಸದರು, ಹಾಗೆ ಶಿವಸೇನೆಯಿಂದ 1, ಹಾಗೆ ಟಿಎಂಸಿ ಎಂ ಇಂದ 1 ಸಂಸದರು, ಹಾಗೆ ಯುಪಿಪಿ ಪಕ್ಷದಿಂದ 1 ಸಂಸದರನ್ನ ರಾಜ್ಯಸಭೆ ಹೊಂದಿದೆ. ಇನ್ನು ರಾಜ್ಯಸಭೆಯಲ್ಲಿ ಈ ಎಲ್ಲಾ ಸಂಸದರುಗಳ ಪೈಕಿ ಏನಿದ್ದಾರೆ 245 ಸಂಸದರು, ಇವರುಗಳ ಪೈಕಿ ರಾಜ್ಯಸಭೆಯಲ್ಲಿ ಮಂಡನೆಯಾಗುವಂತಹ ಮಸೂದೆಗಳನ್ನ ಪಾಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಸರಳ ಬಹುಮತ ಅಂದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗಿರೋದು 123 ಮಂದಿಯದ್ದು. ಆದ್ರೆ ಬಿಜೆಪಿ ಇದೀಗ 86 ಸಂಸದರ ಬಲವನ್ನ ಹೊಂದಿದೆ ರಾಜ್ಯಸಭೆಯಲ್ಲಿ. ಹಾಗೆ ಎನ್ಡಿಎ ಮೈತ್ರಿಕೂಟ 101 ಸಂಸದರನ್ನ ಹೊಂದಿದೆ. ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟ 87 ಸಂಸದರನ್ನ ಹೊಂದಿದೆ ರಾಜ್ಯಸಭೆಯಲ್ಲಿ. ಇನ್ನು ಬಿಜೆಪಿಗೆ ರಾಜ್ಯಸಭೆಯಲ್ಲಿ ಮಸೂದೆಗಳನ್ನ ಅಂಗೀಕಾರ ಮಾಡಬೇಕಾದ್ರೆ ಬಿಜೆಪಿಯ 86 ಸಂಸದರು, ಅದರ ಜೊತೆಗೆ ಎನ್ಡಿಎ ಮಿತ್ರ ಪಕ್ಷಗಳೇನಿದಾವೆ ಅದರ 15 ಸಂಸದರು, ಅದರ ಜೊತೆಗೆ ಎನ್ಡಿಎತರ ಪಕ್ಷಗಳ ಇತರೆ ಸದಸ್ಯರ ಬೆಂಬಲವೂ ಕೂಡ ಅನಿವಾರ್ಯವಾಗುತ್ತೆ. ಇನ್ನು ಎನ್ಡಿಎತರ ಅಭ್ಯರ್ಥಿಗಳು ಏನು ಅವರ ಬೆಂಬಲದ ವಿಚಾರಕ್ಕೆ ಬರೋದಾದ್ರೆ ಬಿಜೆಡಿ ಪಕ್ಷ 2014ರಿಂದ 2024ನೇ ಇಸವಿವರೆಗೂ ಅಂದ್ರೆ ನರೇಂದ್ರ ಮೋದಿ ಅವರ 2 ಅವಧಿಯ ಸರ್ಕಾರದಲ್ಲಿ ಬಿಜೆಪಿಯನ್ನ ಬೆಂಬಲಿಸಿಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಬಿಜೆಪಿಗೆ ಲೋಕಸಭೆಯಲ್ಲಾಗ್ಲಿ ಅಥವಾ ರಾಜ್ಯಸಭೆಯಲ್ಲಾಗ್ಲಿ ಬಿಜೆಡಿ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಘೋಷಣೆ ಮಾಡಿಯಾಗಿದೆ. ಕಾರಣ ಇಷ್ಟೇ, ಇತ್ತೀಚೆಗಷ್ಟೇ ನಡೆದಂತಹ ಒಡಿಶಾ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲಿಸಿತ್ತು. ಸೊ ಈ ಕಾರಣದಿಂದ ಕಳೆದ 10 ವರ್ಷದಿಂದ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿತ್ತು, ಅದನ್ನ ಇದೀಗ ವಾಪಸ್ ಪಡ್ಕೊಂಡಿದೆ. ಸೊ ಪರಿಸ್ಥಿತಿ ಹೀಗಿರುವಾಗ ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ಬೆಂಬಲ ಮಾಡೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ಬಿಜೆಪಿಯನ್ನ ಬೆಂಬಲ ಮಾಡಬಹುದಾದಂತಹ ಮತ್ತೊಂದು ಪಕ್ಷ ಯಾವುದು ಅಂದ್ರೆ ಅದು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ. ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಯಲ್ಲಿ 11 ಸಂಸದರನ್ನ ಹೊಂದಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೀಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಓಲೈಕೆ ಮಾಡುವಂತಹ ಅನಿವಾರ್ಯ ಎದುರಾಗಿದೆ. ಆದ್ರೆ ಈ ಅನಿವಾರ್ಯದ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಚೆಕ್ಮೇಟ್ ಕೂಡ ಎದುರಾಗಿದೆ. ಅದೇನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಆಂಧ್ರ ಪ್ರದೇಶದ ರಾಜಕಾರಣದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜಗನ್ ಮೋಹನ್ ರೆಡ್ಡಿ ಹಾಗೆ ಚಂದ್ರಬಾಬು ನಾಯ್ಡು, ಟಿಡಿಪಿಯ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ನೂತನ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ರಾಷ್ಟ್ರ ರಾಜಕಾರಣದಲ್ಲಿ ನಮಗೆಲ್ಲ ಗೊತ್ತು
ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡುವಲ್ಲಿ ಅವರು ಕಿಂಗ್ ಮೇಕರ್ ಅಂತಾನೆ ಕರೆಸ್ಕೊಂಡಿದ್ದಾರೆ. ಸೊ ಹೀಗಾಗಿ YSR ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಅವರನ್ನ ಓಲೈಕೆ ಮಾಡೋದಕ್ಕಿಂತ ಮುಂಚೆ TDPಯ ಚಂದ್ರಬಾಬು ನಾಯ್ಡು ಅವರನ್ನ ಓಲೈಕೆ ಮಾಡೋದು ಅವರಿಗೆ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ TDP ಹಾಗೆ YSR ಕಾಂಗ್ರೆಸ್ ನಡುವೆ ನಡೀತಾ ಇರುವಂತಹ ಈ ಟಗ್ ಆಫ್ ವಾರ್ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಚಂದ್ರಬಾಬು ನಾಯ್ಡು ಅವರು ಜಗನ್ಮೋಹನ್ ರೆಡ್ಡಿ ಅವರ ಬೆಂಬಲವನ್ನ ನೀವು ತೆಗೆದುಕೊಳ್ಬಾರ್ದು ಎನ್ನುವಂತಹ ಸಲಹೆ ಸೂಚನೆಯನ್ನ ಕೊಟ್ಟಂತಹ ಪಕ್ಷದಲ್ಲಿ ಅಗೇನ್ ನರೇಂದ್ರ ಮೋದಿ ಅವರಿಗೆ ರಾಜ್ಯಸಭೆಯಲ್ಲಿ ಮತ್ತಷ್ಟು ಹಿನ್ನಡೆ ಆಗತ್ತೆ. ಸೊ ಪರಿಸ್ಥಿತಿ ಹೀಗಿರುವಾಗ YSR ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಅವರು ಬಿಜೆಪಿಯನ್ನ ಬೆಂಬಲ ಮಾಡೋದಕ್ಕೆ ಒಂದೇ ಒಂದು ಚಾನ್ಸ್ ಇದೆ, ಒಂದೇ ಒಂದು ಕಾರಣ ಇದೆ. ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ CBI ಹಾಗೆ ED ಕೇಸನ್ನ ಎದುರಿಸ್ತಾ ಇದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು. ಸೊ ಹೀಗಾಗಿ ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಬಲವನ್ನ ಕೇಳುವ ಮೊದಲೇ ಮುಂಚಿತವಾಗಿನೇ ಜಗನ್ಮೋಹನ್ ರೆಡ್ಡಿ ಅವರು ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಬಹುದು. ಸೊ ಅಲ್ಲಿಗೆ YSR ಕಾಂಗ್ರೆಸ್ ಪಕ್ಷದ 11 ಮಂದಿ ಸದಸ್ಯರು ಬಿಜೆಪಿಗೆ ಬೆಂಬಲ ಮಾಡುವಂತಹ ಚಾನ್ಸಸ್ ದಟ್ಟವಾಗಿದೆ. ಸೊ ಎರಡೂ ಸದನಗಳು ಅಂದ್ರೆ ಲೋಕಸಭೆ ಹಾಗೆ ರಾಜ್ಯಸಭೆ ಎರಡರಲ್ಲೂ ಕೂಡ ಬಿಜೆಪಿಗೆ ಸರಳ ಬಹುಮತದ ಕೊರತೆಯಿಂದಾಗಿ ಕಳೆದ 10 ವರ್ಷದ ಆಡಳಿತಾವಧಿಯಲ್ಲಿ ಬಿಜೆಪಿ ಏನು ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಮಸೂದೆಗಳನ್ನ ಮಂಡನೆ ಮಾಡುವಂತಹ ವಿಚಾರಗಳಿಗೆ, ಸೊ ಅದಕ್ಕೆಲ್ಲ ಇದೀಗ ಬ್ರೇಕ್ ಬೀಳತ್ತೆ. ಸೊ ಎರಡು ಸದನಗಳಲ್ಲಿ ಮಸೂದೆ ಅಂಗೀಕಾರ ಆದ್ರೆ ಮಾತ್ರ ಆ ಮಸೂದೆ ಕಾನೂನು ರೂಪದಲ್ಲಿ ಜಾರಿ ಆಗತ್ತೆ ದೇಶದಲ್ಲಿ, ಇಲ್ಲದೆ ಹೋದಲ್ಲಿ ಆ ಮಸೂದೆಯನ್ನೇ ಕೈ ಬಿಡಬೇಕಾಗತ್ತೆ. ಸೊ ಪರಿಸ್ಥಿತಿ ಹೀಗಿದೆ. ಬಿಜೆಪಿಗೆ ರಾಜ್ಯಸಭೆ ಆಗಲಿ ಅಥವಾ ಲೋಕಸಭೆ ಆಗಲಿ ಯಾವುದೇ ಸರಳ ಬಹುಮತ ಇಲ್ಲ. ಸೊ ಇದು ಬಿಜೆಪಿಗೆ ಇದೀಗ ಎದುರಾಗಿರುವಂತಹ ದೊಡ್ಡ ತಲೆನೋವು. ಹಾಗೆ ಪ್ರಧಾನಮಂತ್ರಿ 3.0 ನರೇಂದ್ರ ಮೋದಿ ಅವರ 3.0 ಸರ್ಕಾರಕ್ಕೆ ಆಗ್ತಾ ಇರುವಂತಹ ಅತಿ ದೊಡ್ಡ ಹಿನ್ನಡೆ.